ಇವತ್ತಿನ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯ ಭಾಗದ 5ನೇ ಪದ್ಯವಾದಂತಹ ಜಾಲಿಯ ಮರದಂತೆ ಅನ್ನುವ ಪದ್ಯ ಭಾಗವನ್ನ ಈ ತರಗತಿಯಲ್ಲಿ ನಾವು ಗಮನಿಸೋಣ. ಈ ಪದ್ಯ ಕೀರ್ತನಾ ಸಾಹಿತ್ಯದ ಒಂದು ಪದ್ಯ ಭಾಗ. ಕೀರ್ತನಾ ಸಾಹಿತ್ಯ ಅನ್ನುವುದು ಕನ್ನಡ ಸಾಹಿತ್ಯದ ಒಂದು ಪ್ರಕಾರ. 15-16ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಏನು ಬೆಳೆದು ಬಂತು, ದಾಸ ಸಾಹಿತ್ಯದಲ್ಲಿ ಪ್ರಮುಖರಾದಂತಹ ಕನಕದಾಸ ಮತ್ತು ಪುರಂದರದಾಸರ ಕೀರ್ತನೆಗಳು ದಾಸ ಸಾಹಿತ್ಯದ ಪ್ರಕಾರಕ್ಕೆ ಸೇರ್ತಾರೆ. ದಾಸ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದಂತಹ ಪ್ರಸಿದ್ಧರಾದಂತಹ ದಾಸರುಗಳು ಅಂದ್ರೆ ಕನಕದಾಸ ಮತ್ತು ಪುರಂದರದಾಸರು. ಪುರಂದರದಾಸರು ಬರೆದಿರುವಂತಹ ಒಂದು ಕೀರ್ತನೆಯನ್ನ ನಿಮಗೆ ಇಲ್ಲಿ ಪಠ್ಯವಾಗಿ ಕೊಟ್ಟಿದ್ದಾರೆ. ಪುರಂದರದಾಸರನ್ನ ನಾವು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತೇವೆ. ಕರ್ನಾಟಕ ಸಂಗೀತಕ್ಕೆ ಹೊಸತಾದಂತಹ ಒಂದು ಆಯಾಮವನ್ನ ಕೊಟ್ಟಂತವರು, ಕರ್ನಾಟಕ ಸಂಗೀತವನ್ನ ಉಜ್ವಲಗೊಳಿಸಿದವರು ಈ ಪುರಂದರದಾಸರು. ಹಾಗಾಗಿಯೇ ಪುರಂದರದಾಸರನ್ನ ವ್ಯಾಸರಾಯರು ದಾಸರೆಂದರೆ ಪುರಂದರದಾಸರಯ್ಯ ಅನ್ನುವಂತಹ ಮಾತಿನಿಂದ ಹೊಗಳಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಪುರಂದರದಾಸರು 3 ಲಕ್ಷ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. 3 ಲಕ್ಷ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾತಿದೆ. ಎಲ್ಲ ಕೀರ್ತನೆಗಳು ಕೂಡ ಸಂಗೀತದ ಲಯದಲ್ಲಿ, ದಾಟಿಯಲ್ಲಿ, ಸಂಗೀತಕ್ಕೆ ಅಳವಡಿಸಬಹುದಾದಂತಹ ರೀತಿಯಲ್ಲಿ ಕೀರ್ತನೆಗಳನ್ನು ರಚನೆ ಮಾಡಿರುವಂಥದ್ದು ಪುರಂದರದಾಸರ ಒಂದು ವಿಶೇಷತೆ. ಪುರಂದರದಾಸರ ಕೀರ್ತನೆಗಳಲ್ಲಿ ಸಾಮಾನ್ಯವಾಗಿ ನಾವು ಕಾಣುವಂತಹ ಒಂದು ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಸಮಾಜ ವಿಮರ್ಶೆ. ಸಮಾಜವನ್ನು ವಿಮರ್ಶೆ ಮಾಡುವಂತಹ ರೀತಿಯಲ್ಲಿ ಅವರ ಬಹುಪಾಲು ಕೀರ್ತನೆಗಳು ರಚನೆಗೊಂಡಿದ್ದಾರೆ. ಅವರ ಕೀರ್ತನೆಗಳಲ್ಲಿ ಮನುಷ್ಯನ ಅನಾಚಾರ, ಮನುಷ್ಯನ ಸುಳ್ಳು, ಕಪಟ, ಬೂಟಾಟಿಕೆ, ಡಾಂಬಿಕತೆ ಇಂತಹ ಹಲವಾರು ಅಂಶಗಳನ್ನ ಕೀರ್ತನೆಗಳ ಮೂಲಕ ಟೀಕಿಸುವ, ವಿರೋಧಿಸುವಂತಹ ಕೆಲಸವನ್ನ ಪುರಂದರದಾಸರು ಕೀರ್ತನೆಗಳ ಮೂಲಕ ಮಾಡಿರುವುದನ್ನು ನಾವು ಕಾಣ್ತೇವೆ. ಏನೇ ಇದ್ರೂ ಕೂಡ ಪುರಂದರದಾಸರ ಕೀರ್ತನೆಗಳಲ್ಲಿ ಸತ್ಯ, ಧರ್ಮ, ನೈಜ ನೀತಿ, ಜೀವನ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ಮೌಲ್ಯಗಳನ್ನ ಒಬ್ಬ ಮನುಷ್ಯನಾದವನು ಹೇಗೆ ಬದುಕನ್ನು ನಡೆಸಬೇಕು, ಯಾವ ರೀತಿಯ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನುವುದನ್ನ, ಜೀವನದ ಮೌಲ್ಯಗಳನ್ನು ಹೇಳುವಂತಹ ಪ್ರಯತ್ನವನ್ನ ಈ ಕೀರ್ತನೆಗಳಲ್ಲಿ ಮಾಡ್ತಾರೆ. ಅಂತಹ ಕೀರ್ತನೆಗಳಲ್ಲಿ ಒಂದಾದಂತಹ ಜಾಲಿಯ ಮರದಂತೆ ಎಂಬ ಒಂದು ಕೀರ್ತನೆ. ಜಾಲಿಯ ಮರದಂತೆ ಅನ್ನುವಂತಹ ಪುರಂದರದಾಸರ ಈ ಕೀರ್ತನೆ ಸಮಾಜದಲ್ಲಿ ನಿಷ್ಪ್ರಯೋಜಕರಾದಂತಹ ವ್ಯಕ್ತಿಗಳನ್ನ ಕುರಿತು ವಿರೋಧಿಸ್ತಾರೆ. ಸಮಾಜದಲ್ಲಿ ನಿಷ್ಪ್ರಯೋಜಕರಾದಂತಹ ವ್ಯಕ್ತಿಗಳನ್ನ ಜಾಲಿಯ ಮರಕ್ಕೆ ಹೋಲಿಕೆಯನ್ನ ಮಾಡಿ ಮಾತನಾಡಿರುವಂಥದ್ದು ಈ ಪದ್ಯದ ಒಂದು ಔಚಿತ್ಯತೆ. ಹೇಗೆ ಜಾಲಿಯ ಮರ ಮನುಷ್ಯನಿಗೆ ಯಾವ ರೀತಿಯಿಂದಲೂ ಉಪಯೋಗಕ್ಕೆ ಬರುವುದಿಲ್ವೋ, ಹಾಗೆ ಸಮಾಜದಲ್ಲಿರುವಂತಹ ದುರ್ಜನರು ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಅವರಿಂದ ಸಮಾಜಕ್ಕೆ ಯಾವ ಉಪಯೋಗವೂ ಇಲ್ಲ ಅನ್ನುವುದನ್ನ
ಹಲವಾರು ಉದಾಹರಣೆಗಳ ಮೂಲಕ ಈ ಕೀರ್ತನೆಯಲ್ಲಿ ದಾಸರು ಮಾತನಾಡ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ಈ ಕವಿತೆಯ, ಈ ಕೀರ್ತನೆಯ ಆಶಯ ಏನು ಅಂದ್ರೆ, ಮುಳ್ಳಾಗಬೇಡ ಹೂವಾಗು ಅನ್ನುವಂತಹ ಆಶಯವನ್ನ ಈ ಕೀರ್ತನೆ ಒಳಗೊಂಡಿದೆ. ಈ ಕೀರ್ತನೆಯಲ್ಲಿ ಕಾಣುವಂತಹ ಇನ್ನು ಕೆಲವು ಅಂಶಗಳನ್ನು ನಾವು ನೋಡೋದಾದ್ರೆ, ಇವತ್ತಿನ ಕಾಲದಲ್ಲಿ ಸಮಾಜದಲ್ಲಿ ಅಪಾತ್ರರಾದವರಿಗೆ, ದುರ್ಜನರಾದವರಿಗೆ ಗೌರವಗಳು ಜಾಸ್ತಿ. ಹಾಗಾಗಿ ಬಹಳಷ್ಟು ಜನಗಳು ಮಾತನಾಡ್ತಾರೆ, ಅಯ್ಯೋ ಬಿಡಿ ಸರ್, ಇದು ಒಳ್ಳೆಯವರ ಕಾಲ ಅಲ್ಲ, ಒಳ್ಳೆಯವರ ಕಾಲ ಇಲ್ಲ ಅಂತ. ಅಂದ್ರೆ ಒಳ್ಳೆಯವರಿಗೆ ಯಾವುದೇ ರೀತಿಯ ಗೌರವಗಳು ಸಿಗೋದಿಲ್ಲ, ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗೋದಿಲ್ಲ, ಅಧಿಕಾರಗಳು ಸಿಗೋದಿಲ್ಲ. ಸ್ಥಾನಮಾನಗಳು, ಗೌರವಗಳು ಸಿಗೋದು ಮೋಸ ಮಾಡುವವರಿಗೆ, ವಂಚನೆ ಮಾಡುವವರಿಗೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಒಳ್ಳೆಯವರಿಗೆ ಯಾವುದೇ ಗೌರವ ಸಿಗೋಲ್ಲ, ಯಾವುದೇ ಒಳ್ಳೆಯ ಸ್ಥಾನಮಾನಗಳು ಸಿಗೋದಿಲ್ಲ ಅಂತ. ಹಾಗೆ ದುರ್ಜನರಿಂದ ಸಮಾಜಕ್ಕೆ ಯಾವ ಉಪಯೋಗವೂ ಇಲ್ಲ ಅನ್ನುವುದನ್ನ ಈ ಕೀರ್ತನೆಯ ಮೂಲಕ ಪುರಂದರದಾಸರು ಮಾತನಾಡ್ತಾ ಹೋಗ್ತಾರೆ. ಏನು ಅನ್ನುವುದನ್ನ ಕೀರ್ತನೆಯ ಮೂಲಕ ನಾವು ನೋಡೋಣ. ಜಾಲಿಯ ಮರದಂತೆ ಧರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಜಾಲಿಯ ಮರದಂತೆ ಧರೆಯೋಳು ದುರ್ಜನರು. ಧರೆ ಅಂದ್ರೆ ಭೂಮಿ. ಭೂಮಿಯ ಮೇಲೆ ಕೆಟ್ಟ ಜನಗಳು ಹೇಗೆ ತುಂಬಿಕೊಂಡಿದ್ದಾರೆ ಅಂದ್ರೆ, ಜಾಲಿಯ ಮರದಂತೆ. ಜಾಲಿಯ ಮರ ಹರಡಿಕೊಂಡಿರುವ ಹಾಗೆ ಈ ಭೂಮಿಯಲ್ಲಿ ದುರ್ಜನರು ತುಂಬಿ ಹೋಗಿದ್ದಾರೆ. ಜಾಲಿಯ ಮರದಲ್ಲಿ ಮುಳ್ಳು ಅಡಿಯಿಂದ ಮುಡಿಯವರೆಗೆ, ಕೆಳಗಿನಿಂದ ತುದಿಯವರೆಗೆ ಹೇಗೆ ಸಂಪೂರ್ಣವಾಗಿ ಮುಳ್ಳುಗಳಿಂದ ಕೂಡಿರುತ್ತದೆಯೋ, ಅಮೂಲಾಗ್ರ ಪರ್ಯಂತ ಅಂತ ಹೇಳ್ತಾರೆ. ಅಮೂಲಾಗ್ರ ಪರ್ಯಂತ ಅಂದ್ರೆ ತಳದಿಂದ ತುದಿಯವರೆಗೆ ಮುಳ್ಳು ಕೂಡಿಪ್ಪಂತೆ. ತಳದಿಂದ ತುದಿಯವರೆಗೆ ಒಂದು ಜಾಲಿಯ ಮರ ಹೇಗೆ ಸಂಪೂರ್ಣವಾಗಿ ಮುಳ್ಳನ್ನು ತುಂಬಿಕೊಂಡಿರುತ್ತದೆಯೋ, ಹಾಗೆ ಭೂಮಿಯಲ್ಲಿ ದುರ್ಜನರು, ದುರ್ಜನ, ದುರ್ ಪ್ಲಸ್ ಜನ, ದುರ್ಜನ. ಈ ಪದವನ್ನು ಕೂಡ ಗುಣವಾಚಕಕ್ಕೆ ಕೇಳಬಹುದು, ಕೇಳಿದ್ದಾರೆ ಕೂಡ. ದುರ್ ಅಂದ್ರೆ ಕೆಟ್ಟ ಅಂತ ಅರ್ಥ. ಕೆಟ್ಟ ಜನಗಳು, ಭೂಮಿಯಲ್ಲಿ ಕೆಟ್ಟ ಜನಗಳು ಜಾಲಿಯ ಮರದಂತೆ ತುಂಬಿಕೊಂಡಿದ್ದಾರೆ. ಜಾಲಿಯ ಮರ ಅಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಜಾಲಿಯ ಮರ ತಳದಿಂದ ತುದಿಯವರೆಗೆ ಹೇಗೆ ಮುಳ್ಳನ್ನ ತುಂಬಿಕೊಂಡಿರುತ್ತದೆಯೋ, ಮುಳ್ಳುಗಳಿಂದ ಆವೃತವಾಗಿರುತ್ತದೆಯೋ, ಹಾಗೆ ಭೂಮಿಯಲ್ಲಿ ದುರ್ಜನರು ತುಂಬಿ ಹೋಗಿದ್ದಾರೆ. ಇಂತಹ ದುರ್ಜನರಿಂದ ಸಮಾಜಕ್ಕೆ ಯಾವುದೇ ರೀತಿಯ ಒಳಿತಾಗುವುದಿಲ್ಲ. ಸಮಾಜಕ್ಕೆ ಒಳಿತಾಗಬೇಕಾದ್ರೆ ಭೂಮಿಯ ಮೇಲೆ ದುರ್ಜನರು, ಕೆಟ್ಟ ಜನಗಳು ಇರಬಾರದು. ಇಲ್ಲಿ ನೇರವಾಗಿ ಪುರಂದರದಾಸರು ದುರ್ಜನರನ್ನ, ಸಮಾಜದಲ್ಲಿ ಇರುವಂತಹ ಕೆಟ್ಟ ಜನಗಳನ್ನ ವಿರೋಧಿಸುವಂತಹ, ವಿಡಂಬಿಸುವಂತಹ ಪ್ರಯತ್ನವನ್ನ ಈ ಕೀರ್ತನೆಯ ಮೂಲಕ ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಬುಡದಿಂದ ತುದಿಯವರೆಗೆ ಜಾಲಿಯ ಮರದಲ್ಲಿ ಮುಳ್ಳುಗಳು ಆವರಿಸಿರುವಂತೆ ಭೂಮಿಯಲ್ಲಿ ದುರ್ಜನರು ತುಂಬಿ ಹೋಗಿದ್ದಾರೆ ಎಂದು ಹೇಳುವಂತಹ ದಾಸರು, ಆ ದುರ್ಜನರಿಂದ ಸಮಾಜಕ್ಕೆ ಯಾವ ರೀತಿಯಿಂದಲೂ ಒಳಿತಾಗುವುದಿಲ್ಲ
ಅನ್ನುವುದನ್ನ ಮುಂದಿನ ಪ್ಯಾರದಲ್ಲಿ ಹೀಗೆ ಹೇಳ್ತಾರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಲ್ಲ. ಇವಿಷ್ಟು ಜಾಲಿಯ ಮರದ ಗುಣಗಳು. ಜಾಲಿಯ ಮರ ಬಿಸಿಲಲ್ಲಿ ಬಳಲಿ ಬಂದಂತಹ ಜನಗಳಿಗೆ ನೆರಳನ್ನ ಕೊಡೋದಿಲ್ಲ. ನೆರಳಿಗಾಗಿ ಯಾರೂ ಕೂಡ ಜಾಲಿಯ ಮರದ ಕೆಳಗೆ ಹೋಗಿ ಕುಳಿತುಕೊಳ್ಳೋದಿಲ್ಲ. ಯಾಕೆಂದ್ರೆ ಜಾಲಿಯ ಮರದ ಗಿಡದ ಎಲೆಗಳು ತುಂಬಾ ಸಣ್ಣದು. ಹಾಗಾಗಿ ಅದರಿಂದ ನಮಗೆ ನೆರಳು ಸಿಗುವುದಿಲ್ಲ. ಹಾಗಾಗಿ ನೆರಳಿಗಾಗಿ ಯಾರು ಜಾಲಿಯ ಮರವನ್ನ ಆಶ್ರಯಿಸುವುದಿಲ್ಲ. ಹಾಗೆ ಜಾಲಿಯ ಮರ ಹಸಿದು ಬಂದವರಿಗೆ ಹಣ್ಣು ಇಲ್ಲ. ಜಾಲಿಯ ಮರದ ಹಣ್ಣುಗಳನ್ನ ಯಾರೂ ಕೂಡ ತಿನ್ನುವುದಿಲ್ಲ. ಯಾಕೆಂದ್ರೆ ಅದು ವಿಷಕಾರಿಯಾಗಿರುವಂತಹ ಕಹಿಯನ್ನು ತುಂಬಿಕೊಂಡಿರುವಂತಹ ಒಂದು ಹಣ್ಣು, ಆ ಬೀಜ. ಅವುಗಳನ್ನ ಯಾರೂ ಕೂಡ ತಿನ್ನುವುದಿಲ್ಲ. ಹಾಗಾಗಿ ಜಾಲಿಯ ಮರ ಹಸಿದು ಬಂದಂತಹ ಜನಗಳಿಗೆ ಹಸಿವನ್ನ ನೀಗಿಸುವ, ಹಸಿವನ್ನ ಹೋಗಲಾಡಿಸುವಂತಹ ಪ್ರಯತ್ನವನ್ನ ಜಾಲಿಯ ಮರ ಮಾಡೋದಿಲ್ಲ. ಹಾಗೆ ಕುಸುಮ ವಾಸನೆ ಇಲ್ಲ. ಜಾಲಿಯ ಮರವು ಬಿಡುವಂತಹ ಹೂವು ಸುವಾಸನೆಯುಕ್ತವಾಗಿ ಇರೋದಿಲ್ಲ. ಸುವಾಸನೆ ಅಂದ್ರೆ ಅದರ ವಾಸನೆಯನ್ನ ಸವಿತಾ ಇದ್ರೆ ಮತ್ತೊಮ್ಮೆ ಅದರ ವಾಸನೆಯನ್ನ ಸವಿಬೇಕು ಅಂತ ಅನಿಸ್ಬೇಕು. ಪರಿಮಳಯುಕ್ತವಾಗಿರುವಂತಹ ವಾಸನೆಯಾಗಿರಬೇಕು. ಆದರೆ ಜಾಲಿಯ ಮರ ಬಿಡುವಂತಹ ಹೂವಿನ ವಾಸನೆ ಸುವಾಸನೆಯುಕ್ತವಾಗಿ ಇರೋದಿಲ್ಲ. ಹಾಗೆ ಜಾಲಿಯ ಮರ ಕೂಡಲು ಸ್ಥಳವಿಲ್ಲ. ಜಾಲಿಯ ಮರದ ಕೆಳಭಾಗದಲ್ಲಿ ಕುಳಿತುಕೊಳ್ಳಲು ಯಾರೂ ಕೂಡ ಬಯಸುವುದಿಲ್ಲ. ಜಾಲಿಯ ಮರ ಮುಳ್ಳುಗಳಿಂದ ತುಂಬಿಕೊಂಡಿರುವುದರಿಂದ ನೆಲದ ಮೇಲೂ ಮುಳ್ಳುಗಳು ಬಿದ್ದಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಜಾಲಿಯ ಮರದ ಕೆಳಭಾಗದಲ್ಲಿ ಕೂಡುವುದಕ್ಕೆ ಯಾರೂ ಕೂಡ ಬಯಸೋದಿಲ್ಲ. ಹಾಗೆ ಜಾಲಿಯ ಮರ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಲ್ಲ. ಜಾಲಿಯ ಮರದ ರಸ ರುಚಿಯಾಗಿರುವುದಿಲ್ಲ. ಜಾಲಿಯ ಮರದ ರಸ ವಿಷದಂತೆ ಇರುತ್ತೆ. ಅದನ್ನ ಸವಿಯುವುದಕ್ಕೂ ಕೂಡ ಸಾಧ್ಯವಿಲ್ಲ ಎಂಬ ಜಾಲಿಯ ಮರದ ಗುಣಗಳನ್ನು ಕುರಿತು ಇಲ್ಲಿ ದಾಸರು ಹೇಳ್ತಾರೆ. ಇಲ್ಲಿ ನಾವು ಜಾಲಿಯ ಮರ ಅನ್ನುವುದನ್ನ ಕೈಬಿಟ್ಟು ಜಾಲಿಯ ಮರ ಅನ್ನುವ ಜಾಗದಲ್ಲಿ ದುರ್ಜನರು ಅನ್ನುವ ಪದವನ್ನು ಸೇರಿಸಿಕೊಂಡು ಈ ಪ್ಯಾರವನ್ನು ನೋಡಿದ್ರೆ ಏನರ್ಥ ಕೊಡ್ತದೆ ನೋಡ್ತಾ ಹೋಗಿ. ಯಾಕೆಂದ್ರೆ ಈಗಾಗಲೇ ಪುರಂದರದಾಸರು ಜಾಲಿಯ ಮರಕ್ಕೆ ದುರ್ಜನರನ್ನ ಹೋಲಿಕೆ ಮಾಡಿದ್ದಾರೆ. ಜಾಲಿಯ ಮರ ಅಂದ್ರೆ ದುರ್ಜನ, ದುರ್ಜನ ಅಂದ್ರೆ ಜಾಲಿಯ ಮರ. ಈಗ ಮೊದಲ ಪ್ಯಾರದಲ್ಲಿ ಪುರಂದರದಾಸರು ಹೇಳಿದ್ದು ಜಾಲಿಯ ಮರದ ಗುಣಗಳನ್ನ. ಈಗ ನಾವು ಜಾಲಿಯ ಮರ ಅನ್ನೋ ಶಬ್ದವನ್ನು ಬಿಟ್ಟು ದುರ್ಜನರು ಅನ್ನುವ ಶಬ್ದವನ್ನು ಸೇರಿಸಿಕೊಂಡು ಆ ಪ್ಯಾರವನ್ನು ನೋಡಲಾದ್ರೆ, ದುರ್ಜನರು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ. ಕೆಟ್ಟ ಜನ ಬಿಸಿಲಲ್ಲಿ ಬಳಲಿ ಬಂದವರಿಗೆ, ಆಯಾಸಗೊಂಡಂತಹ ಜನಗಳಿಗೆ, ಬಿಸಿಲಲ್ಲಿ ದುಡಿಯುತ್ತಿರುವಂತಹ ಜನಗಳಿಗೆ ಆಶ್ರಯವನ್ನ ಕೊಡುವಂತಹ, ನೆರಳನ್ನ ಕೊಡುವಂತಹ ಕೆಲಸವನ್ನ ಈ ಸಮಾಜದಲ್ಲಿ ದುರ್ಜನರು ಮಾಡೋದಿಲ್ಲ. ಕೆಟ್ಟ ಜನಗಳು ಯಾವತ್ತೂ ಒಳ್ಳೆಯವರಿಗೆ ಒಳ್ಳೆಯದನ್ನ ಮಾಡೋದಿಲ್ಲ. ದುರ್ಜನರು ಕೆಟ್ಟವರಿಗೆ ಒಳ್ಳೆಯದನ್ನ ಮಾಡ್ಬೋದು. ಅವರು ಕೆಟ್ಟವರು ಯಾವತ್ತೂ ಕೂಡ ಕೆಟ್ಟವರಿಗೆ ಒಳ್ಳೆಯದನ್ನ ಮಾಡೋದು. ಕೆಟ್ಟವರು ಯಾವತ್ತೂ ಕೂಡ ಒಳ್ಳೆಯವರಿಗೆ ಒಳ್ಳೆಯದನ್ನ ಮಾಡೋದಿಲ್ಲ. ಹಾಗಾಗಿ
ಬಿಸಿಲಲ್ಲಿ ಬಳಲಿ ಬಂದಂತಹ ಜನಗಳಿಗೆ, ಬಿಸಿಲಲ್ಲಿ ದುಡಿಯುತ್ತಿರುವಂತಹ, ಕಷ್ಟಪಟ್ಟು ದುಡಿಯುತ್ತಿರುವಂತಹ ಜನಗಳಿಗೆ ಈ ಕೆಟ್ಟ ಜನ, ದುರ್ಜನ ಆಶ್ರಯವನ್ನ ಕೊಡೋದಿಲ್ಲ. ಹಾಗೆ ದುರ್ಜನ ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಹಸಿದು ಬಂದವರಿಗೆ ಅನ್ನವನ್ನ ಕೊಟ್ಟು ಅವರ ಹಸಿವನ್ನ ನೀಗಿಸುವಂತಹ ಪ್ರಯತ್ನವನ್ನ ದುರ್ಜನ ಈ ಸಮಾಜದಲ್ಲಿ ಯಾವತ್ತೂ ಮಾಡೋದಿಲ್ಲ. ಅವರು ಕೆಟ್ಟವರಿಗೆ ಅನ್ನ ಹಾಕ್ಬಹುದು, ಕೆಟ್ಟವರನ್ನ ಚೆನ್ನಾಗಿ ನೋಡ್ಕೊಳ್ಬಹುದು, ಆದರೆ ಒಳ್ಳೆಯವರಿಗೆ, ಹಸಿದು ಬಂದಂತಹ ಒಳ್ಳೆಯ ಜನಗಳಿಗೆ ಆಹಾರವನ್ನು ಕೊಟ್ಟು ಅವರ ಹಸಿವನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ದುರ್ಜನರಿಗೆ ಕುಸುಮ ವಾಸನೆ ಇಲ್ಲ, ಕುಸುಮ ಪರಿಮಳ, ಸುವಾಸನೆ. ಆ ದುರ್ಜನರಿಂದ ನಾವು ಒಂದೇ ಒಂದು ಒಳ್ಳೆಯ ಮಾತುಗಳನ್ನು ಕೇಳುವುದಕ್ಕೆ, ಒಳ್ಳೆಯದನ್ನ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಕೆಟ್ಟವರಿಂದ, ಕೆಟ್ಟ ಜನಗಳಿಂದ ಒಳ್ಳೆಯ ಮಾತುಗಳನ್ನು ನಿರೀಕ್ಷೆ ಮಾಡುವುದಕ್ಕೆ ಯಾವತ್ತಿಗೂ ಕೂಡ ಸಾಧ್ಯವೇ ಇಲ್ಲ. ಹಾಗೆ ಕೂಡಲು ಸ್ಥಳವಿಲ್ಲ. ಕೆಟ್ಟವರ ಜೊತೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನಮಗೆ ಅವಕಾಶವೇ ಇಲ್ಲ. ಅವರ ಹತ್ರ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ಅವರ ಸಹವಾಸವನ್ನು ಮಾಡುವುದಕ್ಕೆ, ಅವರ ಜೊತೆ ಸಖ್ಯವನ್ನ, ಗೆಳೆತನವನ್ನು ಬೆಳೆಸುವುದಕ್ಕೆ ಸಾಧ್ಯವೇ ಇಲ್ಲ. ಕೆಟ್ಟವರ ಜೊತೆಯಲ್ಲಿ ಸಖ್ಯವನ್ನು ಬೆಳೆಸಿದ್ರೆ ನಮ್ಮ ಬದುಕು ಉತ್ತಮವಾಗುವುದಿಲ್ಲ. ಹಾಗೆ ರಸದಲ್ಲಿ ಸ್ವಾದವು, ರಸ ಅಂದ್ರೆ ಗುಣ ಅಂತ. ದುರ್ಜನರ ಗುಣ ರುಚಿಯಾಗಿರುವುದಿಲ್ಲ, ಇಷ್ಟವಾಗುವುದಿಲ್ಲ. ರುಚಿ ಅಂದ್ರೆ ಇಷ್ಟವಾಗುವಂತಹ ರಸ. ಆದರೆ ಈ ದುರ್ಜನರ ಗುಣ ಸಮಾಜಕ್ಕೆ ಯಾವತ್ತೂ ಕೂಡ ಇಷ್ಟವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಹೇಗಿರುತ್ತೆ? ವಿಷದಂತೆ ಇರುತ್ತೀಹ. ದುರ್ಜನರ ಸ್ವಭಾವ, ದುರ್ಜನರ ಗುಣ ಸಮಾಜಕ್ಕೆ ವಿಷಕಾರಿಯಂತೆ, ಅಪಾಯವನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ದುರ್ಜನರ ಗುಣಗಳು ಕೂಡಿರುತ್ತವೆ. ಇಂತಹ ಜನಗಳಿಂದ ಸಮಾಜಕ್ಕೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ ಎಂಬುದನ್ನ ಈ ಭಾಗದಲ್ಲಿ ದಾಸರು ಹೀಗೆ ಹೇಳ್ತಾರೆ. ಬಿಸಿಲಲ್ಲಿ ಬಳಲಿ ಬಂದಂತಹ ಜನಗಳಿಗೆ ದುರ್ಜನರು ಆಶ್ರಯವನ್ನು ಕೊಡೋದಿಲ್ಲ. ಹಾಗೆ ಹಸಿದು ಬಂದಂತಹ ಜನಗಳಿಗೆ ದುರ್ಜನರು ಆಹಾರವನ್ನು ಕೊಟ್ಟು ಅವರ ಹಸಿವನ್ನು ಹೋಗಲಾಡಿಸುವುದಿಲ್ಲ. ದುರ್ಜನರಲ್ಲಿ ಕುಸುಮ ವಾಸನೆ ಇಲ್ಲ. ಅಂದರೆ ಅವರಿಂದ ನಾವು ಒಂದು ಒಳ್ಳೆಯ ಮಾತುಗಳನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ದುರ್ಜನರ ಬಳಿಯಲ್ಲಿ ಕೂಡುವುದಕ್ಕೂ ಕೂಡ ಸ್ಥಳವಿಲ್ಲ. ದುರ್ಜನರ ಬಳಿಯಲ್ಲಿ ಕೂಡುವುದಕ್ಕೆ ಯಾರೂ ಕೂಡ ಬಯಸೋದಿಲ್ಲ. ದುರ್ಜನರ ಗುಣ ವಿಷದಂತೆ ಇರುತ್ತೀಹ. ಕೆಟ್ಟವರ ಗುಣ ವಿಷಕಾರಿಯಂತೆ, ಅಪಾಯವನ್ನು ಉಂಟು ಮಾಡುವಂತಹ ಸ್ಥಿತಿಯಲ್ಲಿ ಇರುತ್ತದೆಯೇ ವಿನಃ ರುಚಿಯಾಗಿ ಇರುವುದಕ್ಕೆ, ಹಿತಕಾರಿಯಾಗಿ ಇರುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಎಂದು ಜಾಲಿಯ ಮರದ ಗುಣಗಳನ್ನು ಹೇಳುತ್ತಾ, ಜಾಲಿಯ ಮರಕ್ಕೆ ದುರ್ಜನರನ್ನ ಹೋಲಿಸಿ ಪುರಂದರದಾಸರು ಇಲ್ಲಿ ಮಾತನಾಡ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ಊರ ಹಂದಿಗೆ ಷಟ್ರಸಾನ್ನವಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ನೋಡಿ, ಎಷ್ಟು ಚಂದವಾದಂತಹ ಎರಡು ವಾಕ್ಯಗಳನ್ನು ಹೇಳ್ತಿದ್ದಾರೆ. ನೇರವಾಗಿ ಇಲ್ಲಿ ದುರ್ಜನರನ್ನ ಕುರಿತು ಪುರಂದರದಾಸರು ಮಾತನಾಡ್ತಿದ್ದಾರೆ. ಊರ ಹಂದಿಗೆ, ಊರಿನಲ್ಲಿ ವಾಸಿಸುವಂತಹ ಹಂದಿಗೆ, ಹಂದಿ ಎಂಬ ಪ್ರಾಣಿಗೆ ಷಟ್ ರಸಾನ್ನವಿಕ್ಕಲು
ಷಟ್ ರಸ ಅನ್ನ. ಷಟ್ ಅಂತ ಹೇಳಿದ್ರೆ 6 ಅಂತ. 6 ರಸಗಳಿಂದ ಮಾಡಿರುವಂತಹ ಅನ್ನವನ್ನ. ಹಾಗಾದ್ರೆ ಆ 6 ರಸಗಳು ಯಾವುದು? ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ, ಒಗರು ಅನ್ನುವ 6 ಗುಣಗಳು. ಈ 6 ಗುಣಗಳಿಂದ, 6 ಅಂಶಗಳಿಂದ, ರಸಗಳಿಂದ ಮಾಡಿರುವಂತಹ ಅನ್ನ. 6 ರಸಗಳಿಂದ ಮಾಡಿರುವಂತಹ ಮೃಷ್ಟಾನ್ನ ಭೋಜನವನ್ನ ಊರಿನಲ್ಲಿ ವಾಸಿಸುವಂತಹ ಹಂದಿಗೆ ಬಡಿಸಿದರೆ, ಊರಿನಲ್ಲಿ ವಾಸಿಸುವಂತಹ ಹಂದಿ ಎಲ್ಲಿ ವಾಸ ಮಾಡುತ್ತೆ? ಚರಂಡಿಗಳಲ್ಲಿ, ಮೋರಿಗಳಲ್ಲಿ, ಗಲೀಜುಗಳಲ್ಲಿ, ಕಲುಷಿತವಾದಂತಹ ನೀರಿನಲ್ಲಿ. ಕಲುಷಿತವಾದಂತಹ ನೀರಿನಲ್ಲಿ, ಮೋರಿಗಳಲ್ಲಿ, ಚರಂಡಿಗಳಲ್ಲಿ ವಾಸ ಮಾಡ್ತಿರೋದ್ರಿಂದ ಚರಂಡಿಯ ದುರ್ನಾತ, ಮೋರಿಯ ಕೆಟ್ಟ ವಾಸನೆ, ಆ ಕಲುಷಿತವಾದಂತಹ ನೀರು ಹಂದಿಯ ಮೈಗೆಲ್ಲ ಅಂಟಿಕೊಂಡಿರುತ್ತೆ. ಹಾಗಾಗಿ ಅದು ಯಾವಾಗಲೂ ಕೂಡ ಆ ಚರಂಡಿಗಳಲ್ಲಿ, ಮೋರಿಗಳಲ್ಲಿ ವಾಸಿಸುವಂತಹ ಹಂದಿ ಯಾವಾಗಲೂ ಕೆಟ್ಟ ವಾಸನೆಯನ್ನ ಬೀರ್ತಾ ಇರುತ್ತೆ, ದುರ್ನಾತವನ್ನ ಬೀರ್ತಾ ಇರುತ್ತೆ. ಅದು ಯಾವತ್ತೂ ಕೂಡ ತನ್ನ ದುರ್ಗಂಧವನ್ನು, ಕೆಟ್ಟ ಗಂಧವನ್ನ ಒಳಗೊಂಡಿರುತ್ತದೆಯೇ ವಿನಃ ಒಳ್ಳೆಯ ವಾಸನೆಯನ್ನು ಒಳಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಊರಿನಲ್ಲಿ, ಚರಂಡಿಗಳಲ್ಲಿ, ಮೋರಿಗಳಲ್ಲಿ ವಾಸಿಸುವಂತಹ ಹಂದಿಗೆ 6 ರಸಗಳಿಂದ ಮಾಡಿದಂತಹ ಮೃಷ್ಟಾನ್ನ ಭೋಜನವನ್ನ ಬಡಿಸಿದರೂ ಕೂಡ ಆ ಹಂದಿ ನಾರುವಂತಹ ದುರ್ಗಂಧವನ್ನ, ನಾರುವಂತಹ ಕೆಟ್ಟ ವಾಸನೆಯನ್ನ ಅದು ಯಾವತ್ತಿಗೂ ಕೂಡ ಬಿಡುವುದಿಲ್ಲ. ನಾವದಕ್ಕೆ ಏನೇ ಹಾಕಿದರೂ ಕೂಡ ಅದು ಕೆಟ್ಟ ವಾಸನೆಯನ್ನೇ ಬೀರುತ್ತಿರುತ್ತದೆ. ಕೆಟ್ಟ ವಾಸನೆ ಕೊಡಿರುತ್ತದೆ, ಕೆಟ್ಟ ವಾಸನೆಯನ್ನೇ ಕೊಡ್ತಾ ಇರುತ್ತೆ. ಆದರೆ ಅದಕ್ಕೆ ನಾವು ಏನು ಹಾಕಿದರೂ ಕೂಡ ಪ್ರಯೋಜನವಿಲ್ಲ. ಹಾಗೆ ಕೆಟ್ಟ ಜನಗಳು ಕೂಡ, ಕೆಟ್ಟ ಜನಗಳಿಗೆ ಏನೇ ಮೃಷ್ಟಾನ್ನ ಭೋಜನವನ್ನು ನೀವು ಬಡಿಸಿದರೂ ಕೂಡ ಮಾಡುವಂತಹ ಕೆಟ್ಟ ಗುಣವನ್ನ, ಅವರು ಇಟ್ಟುಕೊಂಡಿರುವಂತಹ ಕೆಟ್ಟ ಗುಣಗಳನ್ನ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಕೆಟ್ಟವರಿಗೆ ನೀವು ಎಷ್ಟೇ ಒಳ್ಳೆಯದನ್ನ ಮಾಡಿ, ಸಹಾಯವನ್ನ ಮಾಡಿ, ಪ್ರೀತಿಯನ್ನು ತೋರಿಸಿ, ಅವರು ಒಳ್ಳೆಯತನದಿಂದ ವರ್ತಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಚರಂಡಿಗಳಲ್ಲಿ, ಮೋರಿಗಳಲ್ಲಿ, ಕಲುಷಿತವಾದಂತಹ ನೀರಿನಲ್ಲಿ ವಾಸಿಸುವಂತಹ ಆ ಹಂದಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸಿದರೂ ಕೂಡ ಅದು ಹೇಗೆ ಕೆಟ್ಟ ವಾಸನೆಯನ್ನ ಬಿಡುವುದಿಲ್ಲವೋ, ಯಾವಾಗಲೂ ಕೆಟ್ಟ ವಾಸನೆಯನ್ನೇ ಬೀರುತ್ತಿರುತ್ತದೆಯೋ, ಹಾಗೆ ಕೆಟ್ಟ ಜನಗಳಿಗೆ ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರು ತನ್ನ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಮಾತನಾಡುವುದಕ್ಕೆ ಬಯಸೋದಿಲ್ಲ. ಹಾಗೆ ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು. ಘೋರ ಪಾಪಿ, ಘೋರ ಪಾಪಿ ಅಂದ್ರೇನು? ಮಹಾಪಾಪಿ, ತುಂಬಾ ಪಾಪವನ್ನ ಮಾಡಿರುವಂತಹ ವ್ಯಕ್ತಿ, ಅಧಿಕ ಪಾಪವನ್ನ ಮಾಡಿದವನು, ತುಂಬಾ ಪಾಪವನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ತತ್ವಜ್ಞಾನವ ಪೇಳಲು. ತತ್ವಜ್ಞಾನ ಹಿತೋಪದೇಶ, ಒಳ್ಳೆಯ ಉಪದೇಶವನ್ನ, ಒಳ್ಳೆಯ ಮಾತುಗಳನ್ನ ಹೇಳಿದ್ರೆ ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ಕ್ರೂರ ಕರ್ಮ, ತನ್ನ ಕ್ರೂರ ಅಂದ್ರೆ ಕೆಟ್ಟ ಅಂತ, ಕರ್ಮ ಕೆಲಸ, ತನ್ನ ಕೆಟ್ಟ ಕೆಲಸವನ್ನ ಬಿಟ್ಟು ಒಳ್ಳೆಯವನಾಗುವುದಕ್ಕೆ ಬಯಸುತ್ತಾನೆಯೇ. ಸುಜನ, ಸು ಅಂದ್ರೆ ಒಳ್ಳೆಯ ಜನ, ಒಳ್ಳೆಯ ಜನ. ದುರ್ಜನ, ದುರ್ ಅಂದ್ರೆ ಕೆಟ್ಟ,
ಜನ ಜನರು, ಒಳ್ಳೆಯ ಜನ ಕೆಟ್ಟ ಜನ. ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು, ಮಹಾಪಾಪವನ್ನ ಮಾಡಿರುವಂತಹ, ಅಧಿಕ ಪಾಪವನ್ನ ಮಾಡಿರುವಂತಹ ವ್ಯಕ್ತಿಗಳಿಗೆ ಎಷ್ಟೇ ತತ್ವಜ್ಞಾನವನ್ನ, ಉಪದೇಶವನ್ನ, ಹಿತೋಪದೇಶವನ್ನ ಹೇಳಿದರೂ ಕೂಡ ಅವರು ಕ್ರೂರ ಕರ್ಮವ ಬಿಟ್ಟು, ಮಾಡುವಂತಹ ಕೆಟ್ಟ ಕೆಲಸವನ್ನು ಬಿಟ್ಟು ಸುಜನರಾಗುವರೆ, ಒಳ್ಳೆಯವರಾಗುವುದಕ್ಕೆ ಸಾಧ್ಯವೇ? ಅವರೆಂದಿಗೂ ಕೂಡ ಒಳ್ಳೆಯವರಾಗುವುದಕ್ಕೆ ಬಯಸುವುದಿಲ್ಲ. ಕೆಟ್ಟತನವನ್ನ ಮಾಡುವವರಿಗೆ, ಕೆಟ್ಟತನದಿಂದ ನಡೆದುಕೊಳ್ಳುವವರಿಗೆ ನೀವು ಎಷ್ಟೇ ಒಳ್ಳೆಯ ಮಾತುಗಳನ್ನು ಹೇಳಿದರೂ ಕೂಡ ಅದರಿಂದ ಏನು ಪ್ರಯೋಜನವಿಲ್ಲ. ಅವರು ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಒಳ್ಳೆಯವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಜನಗಳಿಂದ ಸಮಾಜಕ್ಕೆ ಹೇಗೆ ಉಪಯೋಗ? ಇವರಿಂದ ಸಮಾಜಕ್ಕೆ ಯಾವ ರೀತಿಯ ಉಪಯೋಗವಾಗುತ್ತೆ ನೋಡಿ, ಕೊನೆಯ ಪ್ಯಾರದಲ್ಲಿ ಹೀಗೆ ಹೇಳ್ತಾರೆ, ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಮೊದಲ 2 ಸಾಲುಗಳನ್ನು ನೋಡಿ, ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ. ತೊಡಕು ಅಂದ್ರೆ ಸ್ವಲ್ಪ, ಸಮಾಜಕ್ಕೆ ಅಥವಾ ಜನಗಳಿಗೆ ತನ್ನಿಂದ ಉಪಕಾರ ಸ್ವಲ್ಪವಾದರೂ ಇಲ್ಲದಿದ್ದರೂ, ಸ್ವಲ್ಪವೂ ಇಲ್ಲ, ಸ್ವಲ್ಪವೂ ಇಲ್ಲದಿದ್ದರೂ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ಭಿನ್ನಾಣದ ಮಾತು, ಭಿನ್ನಾಣದ ಮಾತು ಅಂದ್ರೆ ವಯ್ಯಾರದ ಮಾತುಗಳು ಅಂತ, ತೋರಿಕೆಯ ಮಾತುಗಳು. ಕೆಲವು ತೋರಿಕೆ ಹೇಳ್ಬಿಡ್ತಾರೆ ಗೊತ್ತಾ, ನಾನೇ ಕಂಡ್ರಿ ಅಷ್ಟೆಲ್ಲ ಮಾಡಿದ್ದು, ಈ ದೇಶ ಉದ್ಧಾರ ಆಗ್ತಿರೋದೇ ನನ್ನಿಂದ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ನಾನೇ, ನನ್ ಬಿಟ್ಟು ಇನ್ಯಾರೂ ಇಲ್ಲ. ಆದರೆ ಅವರಿಂದ ಸಮಾಜಕ್ಕೆ ಒಂದು ನಯಾ ಪೈಸೆಯ ಉಪಯೋಗವೂ ಕೂಡ ಆಗ್ತದೆ. ಕೇವಲ ಮಾತನಾಡ್ತಾರಷ್ಟೇ. ಬಹುಶಃ ಇವತ್ತಿನ ರಾಜಕಾರಣಿಗಳನ್ನ ಇದು ಉದಾಹರಣೆ ತಗೋಬೋದೇ, ನಮ್ಮಿಂದಲೇ ದೇಶ ಉದ್ಧಾರ ಅಂತ ಮಾತಾಡ್ತಾರೆ, ಎಲ್ಲಾ ಯೋಜನೆಗಳು ನಮ್ಮಿಂದಲೇ ಅಂತ ಹೇಳ್ತಾರೆ. ಆದರೆ ಅವರಿಂದ ಏನೂ ಉಪಯೋಗ ಆಗಿಲ್ಲ. ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಜನಗಳು ನಮಗೆ ಕಾಣಸಿಗ್ತಾರೆ. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ವೈಯಾರದ ತೋರಿಕೆಯ ಮಾತುಗಳಿಗಂತೂ ಅವರಿಂದ ಏನೂ ಕಡಿಮೆ ಇಲ್ಲ. ಆದರೆ ಸಮಾಜಕ್ಕೆ ಇವರಿಂದ ಸ್ವಲ್ಪವೂ ಕೂಡ ಉಪಯೋಗವಿಲ್ಲ. ಸಮಾಜಕ್ಕೆ ಇವರಿಂದ ಸ್ವಲ್ಪವಾದರೂ ಉಪಯೋಗವಿಲ್ಲದಿದ್ದರೂ ತೋರಿಕೆಯ ಮಾತುಗಳಿಗೇನು, ಅಹಂಕಾರದ ಮಾತುಗಳಿಗೇನು, ವೈಯಾರದ ಮಾತುಗಳಿಗೇನು ಈ ಜನಗಳು ಕಡಿಮೆ ಇಲ್ಲ. ಆದರೆ ಈ ಜನಗಳು ಹೇಗೆ ಬದುಕ್ತಾರೆ? ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ, ಅನ್ನಕ್ಕಾಗಿ ಬದುಕಿರುವಂತಹ ನಾಯಿಗಳಂತೆ. ಕುನ್ನಿ ಅಂದ್ರೆ ನಾಯಿ ಅಂತ. ಅನ್ನಕ್ಕಾಗಿ ಬದುಕಿರುವಂತಹ ನಾಯಿಗಳಂತೆ ಇನ್ನಿವರ ಕಾರ್ಯವು. ಅನ್ನಕ್ಕಾಗಿ ಬದುಕಿರುವಂತಹ ಮನುಷ್ಯರಾಗೆ ಈ ಜನಗಳು ಬದುಕ್ತಾ ಇದ್ದಾರೆ. ಕೇವಲ ತಿನ್ನುವುದಕ್ಕಾಗಿ ಮಾತ್ರ ಬದುಕಿದ್ದಾರೇನೋ ಅನ್ನುವ ಹಾಗೆ ಇವರ ಕೆಲಸವು ಇರುತ್ತದೆ. ಪುರಂದರ ವಿಠಲ ಎಂದು ಸಮಾಜದಲ್ಲಿ ಬೇರೂರಿರುವಂತಹ ದುರ್ಜನರನ್ನ ಕುರಿತು, ಆ ದುರ್ಜನರನ್ನ ಜಾಲಿಯ ಮರಕ್ಕೆ ಹೋಲಿಕೆಯನ್ನು ಮಾಡಿ, ಜಾಲಿಯ ಮರ ಮತ್ತು ದುರ್ಜನರ ಗುಂಪನ್ನ ಹೋಲಿಸಿ, ಎರಡನ್ನು ಸಮೀಕರಿಸಿ ಪುರಂದರದಾಸರು
ಪ್ರಸ್ತುತ ಈ ಕೀರ್ತನೆಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಹಣ್ಣಿಲ್ಲದ, ನೆರಳಿಲ್ಲದ, ರಸಾಹೀನವಾದಂತಹ ಜಾಲಿಯ ಮರದಿಂದ ಸಮಾಜಕ್ಕೆ ಹೇಗೆ ಉಪಯೋಗವಿಲ್ವೋ ಹಾಗೆ ಆಶ್ರಯವನ್ನು ಕೊಡದಿರುವ, ಹಸಿವನ್ನು ನೀಗಿಸದಿರುವ, ಯಾರಿಗೂ ಒಳ್ಳೆಯದನ್ನ ಮಾಡದಿರುವಂತಹ ಜನಗಳಿಂದ ಈ ಸಮಾಜಕ್ಕೆ ಯಾವ ಉಪಯೋಗವೂ ಕೂಡ ಇಲ್ಲ. ಹೀಗೆ ದುರ್ಬಲರಿಗೆ, ಒಳ್ಳೆಯವರಿಗೆ, ಬಡವರಿಗೆ ಈ ದುರ್ಜನರು ಯಾವತ್ತೂ ಕೂಡ ಸಹಾಯವನ್ನು ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಹಾಗಾಗಿ ದುರ್ಜನರಲ್ಲಿ ಒಳ್ಳೆಯ ಗುಣವನ್ನು ನಾವು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಇವರಿಂದ ಸಮಾಜಕ್ಕೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ ಎಂಬ ದುರ್ಜನರ ಕೆಟ್ಟ ಗುಣಗಳನ್ನು ಜಾಲಿಯ ಮರಕ್ಕೆ ಹೋಲಿಕೆಯನ್ನು ಮಾಡಿ ಪ್ರಸ್ತುತ ಈ ಕೀರ್ತನೆಯಲ್ಲಿ ಪುರಂದರದಾಸರು ಮಾತನಾಡ್ತಾ ಹೋಗ್ತಾರೆ. ಇದಿಷ್ಟು ಜಾಲಿಯ ಮರದಂತೆ ಎಂಬ ಕೀರ್ತನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಅಷ್ಟಕ್ಕೆ ನಿಲ್ಲಿಸ್ಕೋಬಹುದು ಅಂತ ಅನ್ಸುತ್ತೆ.